ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀಚಂದ್ರನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸೂಪರಾಗಿರೋ ರಸಮ್, ಬೇಗ ಈಸಿಯಾಗಿ ಮಾಡುವಂತಹ ರಸಮ್ ನೋಡೋಣ. ಗಂಟಲು ಹಾಳಾಗಿದ್ರೆ, ನೆಗಡಿ ಬಂದಿದ್ರೆ, ಖಾರವಾಗಿ ತಿನ್ನಬೇಕು ಅನಿಸಿದ್ರೆ ಒಂದ್ಸರಿ ಈ ರಸಮ್ನ ಮಾಡ್ಕೊಂಡು ತಿನ್ನಿ. ಬಿಸಿ ಅನ್ನ ಜೊತೆಗೆ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ನಾನು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 5-6, ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ, ನೋಡ್ತಿದ್ದೀರಲ್ವ. ನೆಕ್ಸ್ಟು ಬೆಳ್ಳುಳ್ಳಿನ ಒಟ್ಟು ಸಿಳುಬೇಡಿ, ಹಾಗೆ ತೊಗೊಳ್ಳಿ. ಮತ್ತು ಸಮ ಪ್ರಮಾಣದಲ್ಲಿ ಜೀರಿಗೆ ಮೆಣಸು ತೊಗೊಳ್ಳಿ. ಒಂದು ಟೊಮೊಟೊನ ಸಪ್ರೇಟಾಗಿ ಹಚ್ಚಿಟ್ಕೊಳ್ಳಿ, ಕರಿಬೇವು, ಕೊತ್ತಂಬರಿನ. ಮತ್ತು ನೆಕ್ಸ್ಟು ಹುಣಸೆ ಹುಳಿನ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಫಸ್ಟು ನೋಡ್ತಿದ್ದೀರಲ್ವ, ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ದರಿಯಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ ಪೇಸ್ಟು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೀವು. ನೆಕ್ಸ್ಟು ನಾನು ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡು ಅದಕ್ಕಾದ ಮೇಲೆ ಸಾಸಿವೆ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಜಾಸ್ತಿನೂ ಕಾಯ್ಸಕ್ಕೆ ಹೋಗ್ಬೇಡಿ, ಯಾಕಂದರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡ್ತಿದ್ದೀರಲ್ವ, ಈಗ ನಾನು ಸಾಸಿವೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಇದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ 1-2 ಹಾಕ್ಕೊತಿದ್ದೀನಿ, 2 ಅಥವಾ 3 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ, ಕರಿಬೇವು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸರಿ ಈ ಥರ ರುಬ್ಬಿ ನೀವು ರಸಮ್ ಮಾಡ್ಕೊಂಡು ತಿಂದು ನೋಡಿ, ನೀವೇ ಹೇಳ್ತೀರಾ ಸೂಪರಾಗಿದೆ ಅಂತ. ನಾನಂತೂ ನೆಗಡಿ ಬಂದುಬಿಟ್ರಂತೂ, ಮಳೆಗಾಲ ಸ್ಟಾರ್ಟ್ ಆದರೆ ಈ ರಸಮ್ ಒಂದ್ಸರಿ ಆದರೂ ಟ್ರೈ ಮಾಡ್ತೀನಿ ಮನೇಲಿ. ಅದಕ್ಕೆ ನಿಮಗೆ ಈ ಥರ ತೋರಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದ್ಸರಿ ನೋಡಿ. ನಾನು ಒಂದ್ಸರಿ ಹಳೆ ವೀಡಿಯೋದಲ್ಲಿ ಒಂದ್ಸರಿ ರಸಮ್ ಹಾಕಿದ್ದೀನಿ, ಬಟ್ ಅದು ಬೇರೆ ಥರ ರುಬ್ಬಿ ಮಾಡಿಲ್ಲ. ಇದು ಬೇರೆ ಥರ ರಸಮ್, ಇದು ನಮ್ಮ ತಾಯಿ ಹೇಳ್ಕೊಟ್ಟಿರೋದು. ನೆಕ್ಸ್ಟ್ ರುಬ್ಬಿರೋ ಅಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಬೋದು, ಇದಕ್ಕೆ ತೊಂದರೆನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ನಮ್ಮ ಮನೇಲಿ 5 ಜನ 6 ಜನ ಇರ್ತೀವಿ, ಅದಕ್ಕೋಸ್ಕರ ನಾವು ಇಷ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ನಾನು, ಏನೇ ಮಾಡಿದ್ರು. ನೋಡ್ತಿದ್ದೀರಲ್ವ, ಇದೆಲ್ಲ ನೀಟಾಗಿ ಆದಮೇಲೆ ನೆಕ್ಸ್ಟು ಇದಕ್ಕೆ ಉಪ್ಪು ಸ್ವಲ್ಪ ಸೇರಿಸ್ಕೊಂಡು, ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಇದು ಕುದಿ ಬಂದ ಮೇಲೆ ನೀವು ಕೊತ್ತಂಬರಿನ ಸೇರಿಸ್ಕೊಳ್ಳಿ, ಈಗಲೇ ಹಾಕೋಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಮೇಯ್ನ್ ಅದನ್ನು ನೆನ್ಪಿಟ್ಕೊಳ್ಳಿ. ಇದು ಎಷ್ಟು ಕುದಿಯುತ್ತೋ ಆ ವಾಸನೆ ಎಲ್ಲ ಮಿಕ್ಸಿಗೆ ಹಾಕಿರ್ತೀವಲ್ಲ, ಆ ಹಸಿ ವಾಸನೆ ಎಲ್ಲ ನೀಟಾಗಿ ಹೊರಟೋಗುತ್ತೆ. ಆವಾಗ ಏನಾಗುತ್ತೆ, ಆ ರಸಮ್ ಅನ್ನೋದು ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು 3 ದಿನ 4 ದಿನ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋದಿಲ್ಲ. ನೋಡಿ, ಈಗ ಕುದೀತಿದೆ. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು ಕುದಿ ಬಂದರೂ ಸಾಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಿದ್ರೆ ಅವ್ರ ರುಚಿನೇ ಬೇರೆ. ನೀವು ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.